ಇಲ್ಲಿ ಬಾಗಲಕೋಟೆ ತಾಲೂಕಿಂದ ಕಾರ್ಪಸ್ ಫಂಡ್ ಇದ್ದಿದ್ದ 500 ಕೋಟಿ ಕೊಟ್ಕೊಂತಾರ ಇವ್ರು ಸಿದ್ದರಾಮಯ್ಯ ಸಾಹೇಬರಿಗೆ. ಇವ್ರು ಏನ್ 2,000 ರೂಪಾಯಿ ಕೊಟ್ಟಿನ ಅಂತಾರ. 50 ರೂಪಾಯಿ ಬಾಟ್ಲಿ 200 ರೂಪಾಯಿ ಬಾಟ್ಲಿ ಆಗ್ಯಾವ. ಒಂದ್ ಮನ್ಯಾಗ ಇಬ್ರು ಇದ್ರಪ್ಪ ಅಂತಂದ್ರೆ ದಿನಕ್ಕೆ 400 ರೂಪಾಯಿ. ಎಲ್ಲಾ ಹಿಂದ್ ಮಂದಿನೂ ಅವ್ರು ಯಾರು ನಮ್ಮಂಗಿಲ್ಲ. ಏನ್ ನಾಟಕ ಹೋತ್ ಈಗ ಸಿದ್ದರಾಮಯ್ಯನವ್ರು ಹೋಗಿ ಸಿದ್ದರಾಮಯ್ಯ ಮುಲ್ಲಾ ಖಾನ್ ಆಗ್ಯಾರ. ಈಗ ಇಲ್ಲೇನು ಅವ್ರದ್ದು ಆಟ ನಡೆಯಂಗಿಲ್ಲ ಅಂತ ಹೇಳಿ ಈ ಸಲ ಚರಂತಿಮಠ ಸಾಹೇಬ್ರು 100ಕ್ಕೆ 100 ಆರಿಸಿ ಬರ್ತಾರಂತೆ. ಅನುಕಂಪ ನಮ್ಮಲ್ಲಿ ಇಲ್ಲ ಇಲ್ರಿ. ಅದು ಅನುಕಂಪ ಸಂಬಂಧ ಇಲ್ರಿ ನಮ್ಮಲ್ಲಿ. 24 ತಾಸು ನಮಗೆ ಸಿಗು MLA ಅಂದ್ರೆ ಚರಂತಿಮಠ ಸಾಹೇಬ್ರು ಒಬ್ರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರ ಅಂದರೆ ಮೇಟಿಯವರ ನಿಧನದ ನಂತರ ಮತ್ತೊಮ್ಮೆ ಉಪಚುನಾವಣೆ ಎದುರಾಗಿರುವಂಥದ್ದು. ಅಂದರೆ ಇಲ್ಲಿರ್ತಕ್ಕಂಥ ಸಾಕಷ್ಟು ಜನರನ್ನು ನಮ್ಮ ಜನಾಭಿಪ್ರಾಯ ಸಂಗ್ರಹಣೆ ಕೂಡ ಮಾಡಿರುವಂಥದ್ದು ಕರ್ನಾಟಕ TV. ಮತ್ತಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತೇನೆ. ಸರ್, ಈ ಬಾರಿ ಎಲೆಕ್ಷನ್ ಹೇಗೆ ನಡೀತದೆ ಸರ್? ಇಲ್ಲಿ ಕಾವು ಅಂತಂತಂದ್ರೆ ಇಲ್ಲಿ ಚರಂತಿಮಠ ಸಾಹೇಬ್ರು ಈ ಸಲ ಆರಿಸಿ ಬರ್ತಾರಂತೇಳಿ 100ಕ್ಕೆ 100 ಐತೆ ಬೈ ಎಲೆಕ್ಷನ್ದಾಗ. ಅಂದರೆ ಕಳೆದ ಬಾರಿಗೆ ಅಲ್ಪ ಮತಗಳಿಂದ ಪರಾಭವಗೊಂಡಿದ್ರು ಸರ್. ಸ್ವಲ್ಪ ಮತಗಳಿಂದ ಸೋತಿದ್ರು. ಏನೋ ಅದು ಜನರಿಗೆ ತಿಳಿದಿದ್ದಿಲ್ಲ. ಈ ಸಲ ಎಲ್ಲ ಗುರುತಾಗೈತಿ. ಮೇಟಿಯರ್ ಏನೇನು ಮಾಡ್ಯಾರ ಏನೇನಿಲ್ಲ ಅನ್ನೋದು. ಎಲ್ಲಿಯೂ ಅಲ್ಲಿ ಹಳ್ಳಿಗಳಾಗ ಹೋದ್ರೆ ಎಲ್ಲಿಯೂ ಒಂದು ಪುಟ್ಟಿ ಮಣ್ಣು ಹಾಕಿಲ್ಲ. ಯಾರು ರಸ್ತಾಕು ಚರಂತಿಮಠ ಮಾಡಿದ ಸಾಹೇಬ್ರು ಮಾಡಿದಕ್ಕೆ ಅವ್ರು ಹಾಕಿದ ಕಾಮುಗಳಿಗೆ ಒಂದು ಲೈಟ್ ಹಾಕೋಕ್ಕಾಗಿಲ್ಲ. ಹಿಂಗಾಗಿ ಅವರು 100ಕ್ಕೆ 100 ಈ ಸಲ ಕಾಂಗ್ರೆಸ್ ಇಲ್ಲಿ ಸೋಲುತ್ತೆ ಅನ್ನೋದು ಗ್ಯಾರಂಟಿ ಐತಿ. ಚರಂತಿಮಠ ಸಾಹೇಬ್ರು ಆರಿಸಿ ಬರ್ತಾರಂತೆ. ನಮಗೆ 100% ಐತಿ. ಮೇಟಿಯವರು ಇಲ್ಲಿ ಕೆಲಸನ ಮಾಡಿಲ್ವಾ? ಕೆಲಸ ಏನೋ ಇಲ್ಲಿ ಏನು ಕೆಲಸ ಆಗಿಲ್ಲ. ಇಲ್ಲಿ ಮೇಟಿಯರ್ಲಿಂತ ಯಾವ ಅವ್ರ ರೋಡ್ ಹಾಕಿವ್ರೆ. ಅವ್ರ ರೋಡಿಗೆ ಒಂದು ಪುಟ್ಟಿ ಮಣ್ಣು ಹಾಕೋಕ್ಕಾಗಿಲ್ಲ. ಇಲ್ಲಿ ಏನು ಕೆಲಸ ಮಾಡಿಲ್ಲ. ಇಲ್ಲಿ ಆ ರೋಡ್ ಮಾಡಿಸಿದ್ವಿ ಈ ರೋಡ್ ಮಾಡಿಸಿದ್ವಿ ಅಂತ ಹೇಳ್ತಾರೆ. ಏನಿಲ್ಲ ರೀ. ನಮ್ಮ ಚರಂತಿಮಠ ಸಾಹೇಬ್ರು ಹಿಂದಿನ 2 ವರ್ಷ ಈಗ 3 ವರ್ಷದಿಂದ ಲಿಸ್ಟ್ ತೊಗೊಳ್ಳಿ. ಈಗಿನ ಲಿಸ್ಟ್ ತೊಗೊಳ್ಳಿ ನೋಡ್ರಿ. ಬೇಕಾರೆ 6,000 ಕೋಟಿ ತಂದಿದ್ದಾರೆ ನಮ್ಮ ಚರಂತಿಮಠ ಸಾಹೇಬರು. ಇವ್ರು ಎಷ್ಟು ಸಾವಿರ ಕೋಟಿ ತಂದಾರ ನೋಡ್ರಿ. ನಮ್ಮ ಇಲ್ಲಿ ಬಾಗಲಕೋಟೆ ತಾಲೂಕಿಂದ ಕಾರ್ಪಸ್ ಫಂಡ್ ಇದ್ದಿದ್ದ 500 ಕೋಟಿ ಕೊಟ್ಕೊಂತಾರೆ ಇವರು ಸಿದ್ದರಾಮಯ್ಯ ಸಾಹೇಬರಿಗೆ. ಇವ್ರು ನಮ್ಮ ಹಣನ ಕೊಟ್ಕೊಂತಾರೆ ಇವರು. ಮತ್ತು ಇವು ಅಭಿವೃದ್ಧಿ ಮಾಡೋಕ್ಕೆ ಎಲ್ಲಿ ಸಾಧ್ಯ ಐತಿ ಇವರಿಗೆ? ಆಮೇಲೆ ಸರ್, ಇನ್ನೊಂದು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಮೀಸಲಿಟ್ಬಿಟ್ಟಿದ್ದಾರೆ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಿಗೆ ಒತ್ತೆ ಕೊಡ್ತಾ ಇಲ್ಲ. ಸಾಕಷ್ಟು ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆಯಾ ನಿಜಕ್ಕೂ? SC ST ಜನಾಂಗಕ್ಕೆ ನಮ್ಮ ಸಾಹೇಬರು ಒಂದು ಬೋರ್ವೆಲ್ಗೆ 6 ಲಕ್ಷ ಅಂತೇಳಿ ಚೆಕ್ ಕೊಟ್ಟಿದ್ರು. ಬೇಕಾದ್ರೆ ಅವೆಲ್ಲ ಪ್ರೂಫ್ ಅದ ನಮ್ಮ ಹತ್ರ. ಅವರೆಲ್ಲ ಫೋಟೋ ಈಗ ಏನೇ ಅದು ಆ ದುಡ್ಡು ಸಹಿತ ತಗೊಂಡ್ರು. ಅವನ್ನ ಕೊಡಲಿಲ್ಲ. ಅವು SC ST ಬೋರ್ ಹಾಕ್ಸಿದ್ದು ಗಂಗಾ ಕಲ್ಯಾಣ ಕೊಡಲಿಲ್ಲ. ಸ್ವಯಂ ಉದ್ಯೋಗನೂ ಕೊಡಲಿಲ್ಲ. ಈ ಸಲ ಅಲ್ಪಸಂಖ್ಯಾತರಿಗೂ ಇಲ್ಲ, ಮುಸ್ಲಿಂ ಸಭಾ ಇಲ್ಲ, ಪರಿಶಿಷ್ಟ ಪಂಗಡಕ್ಕೂ ಇಲ್ಲ, ಯಾವ ಜಾತಿಗೂ ಅವೇನು ಸ್ವಯಂ ಉದ್ಯೋಗನೂ ಇಲ್ಲ, ಗಂಗಾ ಕಲ್ಯಾಣನೂ ಇಲ್ಲ, ಯಾವ ಮಹಿಳೆಯರಿಗೂ ಏನು ಉದ್ಯೋಗ ಇಲ್ಲ. ಒಂದು ಮನೆಗಳಿಲ್ಲ ಈ ಸತಿ ಪಂಚಾಯತಿಗೆ. ಈ ಥರ ಈ ಕಾಂಗ್ರೆಸ್ ಸರ್ಕಾರದ ದೌರ್ಬಲ್ಯ. ಏನು 2,000 ರೂಪಾಯಿ ಕೊಟ್ಟಿನಂತಾರ. 50 ರೂಪಾಯಿ ಬಾಟ್ಲಿ 200 ರೂಪಾಯಿ ಬಾಟ್ಲಿ ಆಗ್ಯಾವ. ಒಂದು ಮನ್ಯಾಗ ಇಬ್ರು ಇದ್ರಪ್ಪ ಅಂತಂದ್ರೆ ದಿನಕ್ಕೆ 400 ರೂಪಾಯಿ. ಮತ್ತು ಒಂದು ತಿಂಗಳಿಗೆ ಎಷ್ಟು ಆಗತ್ತದ? ನಮ್ಗೆ 2,000 ಕೊಡ್ತಾರ. ಅಲ್ಲಿ 6,000 ರೂಪಾಯಿ ತಗೋತಾರ. ಒಳ್ಳೆ ಒಂದು ಕೈಯಿಂದ ಕೊಡೋದು, ಒಂದು ಕೈಯಿಂದ ಕೊಡೋದು, ಇನ್ನೊಂದು ಕೈಯಿಂದ ಇಸ್ಕೊಳೋದು. ಈ ಹಣೆವಾರ ಈ ಸರ್ಕಾರದಾಗೈತಿ. ಬೆಲೆ ಏರಿಕೆ ಬಗ್ಗೆ ಮಾತಾಡೋದಾದ್ರೆ ಬೆಲೆ ಅಂತೂ ಅದನ್ನೇನು ಹೇಳೋದ ಬೇಡ್ರಿ. ಅದನ್ನೇ ಎಲ್ರಿ 100 ರೂಪಾಯಿ 80 ರೂಪಾಯಿ ಒಳ್ಳೆಣ್ಣೆ ಇದ್ದಿದ್ದು 200 ರೂಪಾಯಿ 300 ರೂಪಾಯಿ KG ಒಳ್ಳೆಣ್ಣೆ ಆಗೈತಿ. ಎಲ್ಲದು ಬೆಲೆ ಏರಿಕೆ. ಬೇಳೆ ರೇಟು ಜಾಸ್ತಿ, ಸಿಕ್ಕಾಪಟ್ಟಿ ಬೇಳೆ ರೇಟ್ ಅವೆಲ್ಲ ಜಾಸ್ತಿ. ಮತ್ತು ರೈತರ ಮಾಲ್ ತೊಗೊಳಕ್ಕೆ ಹೋದ್ರೆ ಈಗ ರೇಟ್ ಇರಲ್ಲ. 10 ರೂಪಾಯಿ ಕಿಲೋ ಟಮಾಟೆ ಹಾಕುತ್ತಾವು. ಈಗ 5 ರೂಪಾಯಿ ಕಿಲೋ ಟಮಾಟೆ ಹಾಕುತ್ತಾವು. ಹಿಂಗೆಲ್ಲ ನಮ್ಮ ರೈತರ ಮಾಲ್ ತೊಗೊಂಡದಂತಂದ್ರೆ ಸಸ್ತಾ. ತಮ್ಮ ಯಾವ್ದಾರು ಸರ್ಕಾರದ ಕೊಡೋದಿತ್ತಪ್ಪ ಅಂತಂದ್ರೆ ಎಲ್ಲದು ತುಟ್ಟಿ. ಹಿಂಗಾಗಿ ಈ ಸಲ ಯಾರು SC ST ಜನನೂ ನಂಬಂಗಿಲ್ಲ. ಎಲ್ಲ ಹಿಂದ್ ಮಂದಿನೂ ಅವ್ರು ಯಾರು ನಂಬಂಗಿಲ್ಲ. ಏನು ನಾಟಕ ಹೋತ್ ಈಗ ಸಿದ್ದರಾಮಯ್ಯನವ್ರು ಹೋಗಿ ಸಿದ್ದರಾಮಯ್ಯ ಮುಲ್ಲಾ ಖಾನ್ ಆಗ್ಯಾರ. ಈಗ ಅದು ಎಲ್ಲ ಆಟ ನಡೆಯಂಗಿಲ್ಲ. ಈಗ ಸತೀಶ್ ಜಾರಕಿಹೊಳಿ ಬಿಟ್ಟು ಇನ್ನೊಬ್ರು ಬಂದು ನಿಂತ್ರು ಇಲ್ಲೇನು ಅವ್ರದ್ದು ಆಟ ನಡೆಯಂಗಿಲ್ಲ ಅಂತೇಳಿ ಈ ಸಲ ಚರಂತಿಮಠ ಸಾಹೇಬ್ರು 100ಕ್ಕೆ 100 ಆರಿಸಿ ಬರ್ತಾರಂತ. ನೋಡ್ರಿ ಅವ್ರು ಯಾವಾಗ ನೋಡ್ರಿ ಕಾಂಗ್ರೆಸ್ ಯಾವಾಗ ಗೆದ್ದೈತಿ ಭಾಳ ಆದ್ರೆ 2,000 2,500 5,000 ಹಿಂಗೆ ಲೀಡ್ನಾಗ ಗೆದ್ದಾರೆ. ಚರಂತಿಮಠ ಸಾಹೇಬ್ರು ಯಾವಾಗ ಗೆದ್ದಾರ ಅವ್ರು 15,000 10,000 16,000 ಹಿಂಗೆ ಲೀಡ್ನ್ಯಾಗ ಜಾಸ್ತಿ ಲೀಡ್ನ್ಯಾಗ ಗೆದ್ದಾರ. ಏನು ಅದಕ್ಕೆ ಈ ಬಾರಿನೂ 10-15,000 ಲೀಡ್ನ್ಯಾಗ ಚರಂತಿಮಠ ಸಾಹೇಬ್ ಗ್ಯಾರಂಟಿಗೆ ಐತಾರ ಅನ್ನೋದು. ಚರಂತಿಯವ್ರ ಮಠ ಇದ್ದಾಗ ಅಭಿವೃದ್ಧಿ ಆಗಿದೆ ಸರ್ ಬಾಗಲಕೋಟೆ ಮತಕ್ಷೇತ್ರ? ಅಭಿವೃದ್ಧಿ ಏನಾಗ್ರೆ ನೀವು ಬೇಕಾರೆ ಇಲ್ಲಿ ಒಂದು ರೌಂಡ್ ಸುತ್ತಾಕೊಂಡು ನೋಡಿ ಸರ್, ಭಾಳ ಅಭಿವೃದ್ಧಿ ಆಗಿದೆ. ಅಭಿವೃದ್ಧಿ ಏನಾಗ್ರೆ ಎಲ್ಲ ರೋಡ್ ನೋಡ್ರಿ, ಎಲ್ಲ ಸಮುದಾಯ ಭವನಗಳ ನೋಡ್ರಿ. ಈಗ ಆ ಜಾತಿ ಈ ಜಾತಿ ಅಂತೇಳಿ ನಮ್ಮ ಚರಂತಿಮಠ ಸಾಹೇಬ್ರು ಅಂದೇ ಇಲ್ಲ. ಎಲ್ಲ ಸಮುದಾಯಕ್ಕೂ ಹೆಲ್ಪ್ ಮಾಡಿದ್ದಾರೆ. ಎಲ್ಲ ಸಮುದಾಯಕ್ಕೂ ಸಮುದಾಯ ಭವನಗಳನ್ನು ಹಾಕ್ಯಾರ.
ಮತ್ತು ಎಲ್ಲ ಸಮುದಾಯಕ್ಕೂ ಒಂದು SC STಗಳಿಗೆ ಅವ್ರವ್ರ ಉದ್ಯೋಗಕ್ಕೂ ಹೆಲ್ಪ್ ಆಗ್ಯಾರ. ಸರ್ಕಾರದಂತ ಏನು ಬರ್ತೈತೆ ಅನುದಾನಗಳು ಎಲ್ಲ ನಮ್ಮ 224 MLA ಒಳಗೂ ಹೈಯೆಸ್ಟ್ ಅನುದಾನ ತಂದವ್ರು ನಮ್ಮ ಚರಂತಿಮಠ ಸಾಹೇಬ್ರು. ಹಾಂ, ಅದಕ್ಕೆ ಅಭಿವೃದ್ಧಿ ನೋಡಿ ಈ ಸಲ ಗ್ಯಾರಂಟಿ ಜನ ಆರಿಸ್ತಾರ್ತಾರೆ ಅನ್ನೋದು 100ಕ್ಕೆ 100 ಇದೆ. BJPಯಲ್ಲಿ ಪೂಜಾರ್ ಅವರು ಟಿಕೆಟ್ ಕೇಳ್ತಿದ್ದಾರೆ, ಈಗ ಚರಂತಿಮಠ ಅವರು ಕೇಳ್ತಿದ್ದಾರೆ. ಈಗ ಹೈಕಮಾಂಡ್ನವರಾಗಲಿ ರಾಜ್ಯ ನಾಯಕರಾಗಲಿ ಯಾರಿಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ತೀರಿ? ಟಿಕೆಟ್ ನೋಡ್ರಿ ಸರ್, ಈಗ ಅಭಿವೃದ್ಧಿ ನೋಡಿ ಅವರು ಟಿಕೆಟ್ ಘೋಷಣೆ ಮಾಡ್ತಾರೆ. ನಾವು ಚರಂತಿಮಠ ಸಾಹೇಬ್ರಿಗೆ ಟಿಕೆಟ್ ಕೊಟ್ರೆ ಅನುಕೂಲ ಆಗುತ್ತಂತ ಹೇಳ್ತೀವಿ. ಈ ಸಲ ಒಟ್ಟು BJP ಗೆಲ್ಲತ್ತೆ ರೀ. ಬಾಗಲಕೋಟೆ ಉಪಚುನಾವಣೆ BJP ಗೆಲ್ಲತ್ತೆ 100. ಅಂದ್ರೆ ನೀವು ಹೇಳುವಂಥದ್ದು ನಿಜ ಸರ್, BJP ಗೆಲ್ಲುತ್ತೆ. BJP ಭದ್ರಕೋಟೆ ಬಾಗಲಕೋಟೆ ಅಂದ್ರೆ ಮತ್ತೆ ಇವಾಗ ಕಾಂಗ್ರೆಸ್ನವರು ಅದನ್ನು ವಶಪಡಿಸ್ಕೊಳ್ಳಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ನಿಮ್ಮ BJP ಅವರು ಏನು ಮಾಡ್ತಾ ಇದ್ದಾರೆ ಸರ್ ಪ್ಲಾನು? ನಮ್ಮೂರಲ್ಲಿ ಪ್ಲ್ಯಾನ್ ಅದ. ಅವರು 4 ಮಂದಿ ಅದಾರ ರೀ. ಒಂದ ಮನೆಯಾಗ ಮಲ್ಕಾಜಪ್ಪ ಸಾವ್ಕಾರ, ಉಮೇಶಪ್ಪ ಸಾವ್ಕಾರ, ಮಲ್ಲಿಕಾರ್ಜುನ ಅವರು ಇದ್ದಾರೆ, ಉಮೇಶ್ ಅವರು ಇದ್ದಾರೆ, ಇದ್ದಾರೆ, ಮಹಾದೇವಿ ಯರಗಲ್ ಅವರು ಇದ್ದಾರೆ. ಅವರಲ್ಲಿಯೂ 4 ಮಂದಿ ಅದಾರ. ಇನ್ನ ಒಳಬಸ್ಸು ಸೆಟ್ರ್ ಅದಾರ. ರಗಡ್ ಮಂದಿನ ಇಲ್ಲಿ ಮುಸ್ಲಿಮ್ಸ್ ಚೆನ್ನಾಗಿದೆ ಟಿಕೆಟ್ ಕೇಳಕ್ಕೆ. ಅವರು ಅಲ್ಲಿ ನಮ್ಮ ಈ ಸಲ 39 ಮಂದಿ ಆಗ್ಯಾರ ಟಿಕೆಟ್ ಕೇಳೋರು. ಅನುಕಂಪ ವರ್ಕೌಟ್ ಆಗುತ್ತಾ ಸರ್ ಈ ಬಾರಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ? ಅನುಕಂಪ ನಮ್ಮಲ್ಲಿ ಇಲ್ಲ ಇಲ್ರಿ. ಅದು ಅನುಕಂಪ ಸಂಬಂಧ ಇಲ್ರಿ ನಮ್ಮಲ್ಲಿ. ಸುಳ್ಳ ಅಲ್ಲಿ ಇದು ಬಸ ಸರ್ಕಲ್ಕ ಇದಕ್ಕೆ ಅಂತೇಳಿ ಸುಳ್ಳು ರೊಕ್ಕ ಕೊಡ್ತೇವೆ ಅನ್ನೋದು ಅವೆಲ್ಲ ನಡೆಯಲ್ರಿ ಇಲ್ಲಿ. ಈ ದಿನ ಈ ನಾಟಕ ಎಲ್ಲ ಈಗ ಮುಗ್ದೈತ್ರಿ. ಜನರಿಗೆ ನಾಟಕ ಗೊತ್ತಾಗೈತಿ. ಅವರಲ್ಲಿ ಈಗ ರಗಡ ಈ ಸಲ ಅವರು 10-12 ಕ್ಯಾಂಡಿಡೇಟ್ ತಯಾರಾಗಿ ನಿಂತಾರ. ನಮ್ಮಲ್ಲಿ ಇನ್ನೂ ಗೊಂದಲಿಲ್ಲ. ನಮ್ಮಲ್ಲಿಕಿನ ಅಲ್ಲಿ ಅವರಲ್ಲಿ ಜಾಸ್ತಿ ಗೊಂದಲ ಇದೆ ಅಂತ ಅನ್ನೋದು ನಮ್ಗೆ ಕನ್ಫರ್ಮ್ ಇದೆ ಸರ್. ಅವರಲ್ಲೇ ದೊಡ್ಡ ಪಟ್ಟಿ ಇದೆ ನಿಮ್ಗಿಂತ? ನಮ್ಗಿನ್ನ ಅವರಲ್ಲೇ ದೊಡ್ಡ ಪಟ್ಟಿ ಇದೆ ಸರ್. ನಮ್ಮಲ್ಲಿ ಏನು ಪಟ್ಟಿಲ್ಲ. ನಮ್ಮಲ್ಲಿ ವರಿಷ್ಠರು ಏನು ಹೇಳ್ತಾರ ಇದು ಎಲ್ಲರೂ ಕೇಳ್ತಾರ ಅನ್ನೋದು ನಮ್ಗೆ ಭರವಸೆ ಐತ್ರಿ. ಏನೇ ಆದರೂ ಕೂಡ ಈ ಬಾರಿ ಮತ್ತೆ ಬಾಗಲಕೋಟೆ ಅಂತಂದರೆ ಮತ್ತೆ BJP ವಶವಾಗುತ್ತಾನೆ. 100% ರೀ. ಬಾಗಲಕೋಟೆಯಾಗ 100ಕ್ಕೆ 100 ಚರಂತಿಮಠ ಸಾಹೇಬರು ಆರಿಸಿ ಬಿಡ್ತಾರೆ ಅನ್ನೋದು. ಹಳ್ಳಿಗಳಲ್ಲಿ ಒಂದು ಪ್ರತಿಯೊಂದು ಹಳ್ಳಿಗೂ ಈಗ ನಾವು ಒಂದು ರಸ್ತೆ, ಒಂದು ಹಳ್ಳಿಯಿಂದ ಒಂದು NHಕ್ಕೆ ಸಂಪರ್ಕ ರಸ್ತೆಗಳು ಎಲ್ಲಿಯೂ ನಮ್ಮ ತಾಲೂಕಿನಲ್ಲಿ ಒಂದು ರಸ್ತೆ ಉಳಿಸಿಲ್ಲ. ಚರಂತಿಮಠ ಎಲ್ಲ ರಸ್ತಾನು ಡಾಂಬರೀಕರಣ ಮಾಡ್ಯಾರ. ಎಲ್ಲದೂ ರಸ್ತೆಗಳನ್ನು ಜೋಡಣೆ ಮಾಡ್ಯಾರ. ಹೀಗಾಗಿ ಎಲ್ಲ ಅಭಿವೃದ್ಧಿ ನೋಡಿ ಜನ ಎಲ್ಲರೂ ಈಗ ನಾವು ಹೋದ ವರ್ಷ ಕಳ್ಕೊಂಡಿದ್ದ ನಮ್ಗೆ ರಗಡ ಪಶ್ಚಾತ್ತಾಪ ಆಗೈತಿ. ಈ ಸಲ ನಾವು ಚರಂತಿಮಠ ಸಾಹೇಬ್ರನ್ನ ಆರಿಸೇ ತರ್ತೇವೆ ಅಂತೇಳಿ ಎಲ್ಲರೂ ಪಣ ತೊಟ್ಟು ನಿಂತು ಎಲೆಕ್ಷನ್ ಮಾಡಿ ಸಲ ಸಾಹೇಬ್ರನ್ನ ಆರಿಸ್ತಾರಂತೆ. ರಾಜ್ಯ ಸರ್ಕಾರದಲ್ಲಿ ಸರ್ಕಾರ ಅವ್ರದ್ದೇ ಇದೆ, ಪ್ಲಸ್ ಗ್ಯಾರಂಟಿ ಯೋಜನೆಗಳು ಇವೆಲ್ಲ ವರ್ಕೌಟ್ ಆಗಲ್ಲ ಸರ್. ಅದಕ್ಕೆ ಎಲ್ಲ ಏನು ವರ್ಕೌಟ್ ಏನು ಆಗೋದಿಲ್ಲ ರೀ. ಈ ಸಲ ವರ್ಕೌಟ್ ಆವಾಗ ನಾವು ಹೋದ ಸಲನಾಗ ಗದ್ದಿಗೌಡ್ರು ಎಲೆಕ್ಷನ್ದಾಗ ತಿಳಿದೈತೆ ರೀ. ನಮ್ಮ ಕ್ಷೇತ್ರ 15,000 ಲೀಡ್ ಕೊಟ್ಟೈತಿ. ನಮ್ಮ ಬಾಗಲಕೋಟೆ ತಾಲೂಕು 15,000 ಲೀಡ್ ಕೊಟ್ಟೈತಿ. ಅಂದರೆ MP ಎಲೆಕ್ಷನ್ ನಡೆಯುವಂಥ ಆಧಾರಣ ಬೇರೆ, ಈ MLA ಎಲೆಕ್ಷನ್ನೇ ಬೇರೆ. ಅವಾಗ ರಗಡ ಮತ್ತು ಮಿನಿಸ್ಟರ್ ಬಂದು ನಿಂತಿದ್ದೀನಿ ರೀ ಇಲ್ಲಿ, ಶಿವಾನಂದ ಪಾಟೀಲ್ ರೀ ಅಂತೇಳಿ. ಮತ್ತು ಇಡೀ ಮಿನಿಸ್ಟರ್ ಬಂದು ಏನು ಬೇಕಾದವ್ರು ತಿಪ್ಪರ್ಲಾಗ ಹಾಕಿದ್ರು ನಾವು ಅವ್ರ ಗ್ಯಾರಂಟಿನೂ ಹೇಳಿದ್ರು. ಅವಾಗ ಎಲ್ಲ ಗ್ಯಾರಂಟಿ ಮುಚ್ಚಿ 15,000 ಲೀಡ್ ಕೊಟ್ಟೈತಿ ರೀ. ಆಗಿದ್ದಾಗ ಇವ್ರು ಮಾಡಿದ ಕೆಲಸ ಶೂನ್ಯ ಅಂತೇಳಿ ಗುರುತಾಗಿ ಅದು ಎಲ್ಲ ಇದು ಆಗಿ BJP ಕಡೆ ಜನ ಒಲವಾಗಿ 15,000 ಲೀಡ್ ಬಂದತ್ರಿ. ಹಿಂಗಾಗಿ ಈ ಸಲ ಚರಂತಿಮಠ ಸಾಹೇಬ್ರು 100ಕ್ಕೆ 100 ಆರಿಸಿ ಬರ್ತಾರೆ. ಈಗ ಮೇಟಿ ಅವ್ರ ಕುಟುಂಬಕ್ಕೆ ಟಿಕೆಟ್ ಕೊಡ್ತಾರೆ. ಟಿಕೆಟ್ ಕೊಟ್ಟರು ಕೂಡ ಈ ಕಡೆ ಒಂದು ಕಡೆ ನೀವು ಹೇಳ್ತಾ ಇದ್ರಿ BJPಯಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ BJP ಬರುತ್ತೆ ಅಂತೇಳಿ. ಅಂದರೆ ಈಗ ಯಾರೇ ಬಂದರೂ ಕೂಡ ಶಾಸಕರಾದ್ರಂತ ಇಟ್ಕೊಳ್ಳಿ, ನಿಮ್ಮ ಭಾಗದಲ್ಲಿ ಏನೇನು ಅಭಿವೃದ್ಧಿ ಮಾಡ್ಬೇಕು ಸರ್? ಅಭಿವೃದ್ಧಿ ಮಾಡೋ ಕೆಲಸಗಳು ರಗಡದವ್ರಿ. ನಮ್ಮ ಇನ್ನು ಹಳ್ಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡೋ ಕೆಲಸಗಳವ. ಇಲ್ಲಿ ಸಿಟಿ ಒಳಗೆ ಎಲ್ಲ ಮುಳುಗಡೆ ಆಗ್ಯಾವ. ಸಂತ್ರಸ್ತರಿಗೆ ಇನ್ನೂ ರೊಕ್ಕ ಕೊಟ್ಟಿಲ್ಲ, ಕೆಲವೊಬ್ರಿಗಿನ್ನ ಅಲ್ಲಿ ಅವರಿಗೆ ಜಾಗ ಕೊಟ್ಟಿಲ್ಲ. ಇಂಥವು ಇನ್ನೂ ಸಾಕಷ್ಟು ಅಭಿವೃದ್ಧಿಗಳು ಮಾಡೋವದಾವ್ರಿ. ಅವೆಲ್ಲ ಮಾಡ್ಬೇಕಂತ ಹೇಳ್ತೀವಿ ರೀ. ಅಂದರೆ ಚರಂತಿಮಠ ಅವ್ರು ನಮ್ಮ ಕೈಗೆ ಸಿಗ್ತಾರ ಸರ್ ಏನೋ ಒಂದು ಕೆಲಸ ಕಾರ್ಯಗಳಿಗೆ ಬಂದರೆ? 24 ತಾಸು ನಮಗೆ ಸಿಗೋ MLA ಅಂದ್ರೆ ಚರಂತಿಮಠ ಸಾಹೇಬ್ರು ಒಬ್ಬರೇ. ಇವ್ರಿಗೆ ಏನಪ್ಪ ಏನರ ಅವ್ರಿಗೇನು ಕುಡಿ ಚಟ ಇಲ್ಲ, ಎಲ್ಲರ ನಾನ್ ವೆಜ್ ತಿನ್ನೋದು, ಎಲ್ಲರೂ ಹೋಗೋದಿಲ್ಲ. ಒಂದು ಮುಂಜಾನೆ 10-11ಕ್ಕೆ ಹೋದ್ರೆ ಸಂಘದ ಆಫೀಸ್ನಾಗ ಸಿಗ್ತಾರ, ಇಲ್ಲ ಶಿವಾನಂದ ಜೀನ್ಯಾಗ ಸಿಗ್ತಾರ, ಮನೆಯೊಳಗೆ ಸಿಗ್ತಾರ. ನೀ ಎಲ್ಲಿ ಹೋದ್ರು APMCಯಾಗ ಸಿಗ್ತಾರ, ಜೀನ್ಯಾಗ ಸಿಗ್ತಾರ. ಅವ್ರು ನಾವು ಎಲ್ಲಿ ಹೋದ್ರೂ ನಮ್ಗೆ ಅವರು ಬೇಕಾ ಟೈಮ್ದಾಗ ಮಾಡಿದ್ರು ಸ್ಪಂದಿಸ್ತಾರೆ. ರಾತ್ರಿ 12ಕ್ಕೆ ಫೋನ್ ಹಚ್ಚಿದ್ರು ಹೊಳ್ಳಿ ನಾವು ಫೋನ್ ನೋಡಿದ್ರಪ್ಪ ಅಂತಂದ್ರೆ ಹೊಳ್ಳಿ ಹಚ್ತಾರೆ ನಮಗೆ. ಅಂದರೆ ಯಾರೇ ಕಾರ್ಯಕರ್ತರು ಏನೋ ಕಷ್ಟ ಅಂತ ಬಂದರೆ ಸ್ಪಂದನೆ ಮಾಡ್ತಾರೆ. ಇದು ಪಕ್ಕಾ ಸ್ಪಂದನ. ಇದು 100ಕ್ಕೆ 100 ಸ್ಪಂದನೆ ಮಾಡ್ತಾರೆ ಅವರು.
ನಿಮ್ಮ ಭಾಗದ ಒಂದು ಶಾಸಕರಲ್ಲಿ ಒಂದು ನಿಮ್ಮ ಕೈಗೆ ಸಿಗುವಂಥ ಶಾಸಕರು ಅವರೇನಾ? ಅವರೇ 100%. ಇಂಥ ಎಮ್ ಎಲ್ ಎಗಳು ಎಲ್ಲಿಯೂ ಸಿಗೋದಿಲ್ಲ ನಮಗೆ. ಇಷ್ಟು ಟೈಮ್ ಸಿಗೋದು ಎಮ್ ಎಲ್ ಎಗಳು ಹಿಂದಿನ ಎಮ್ ಎಲ್ ಎ ಇದ್ರು ಅಲ್ಲಿ ಬಾಗಲಕೋಟೆಗೆ ಬಾ, 1 ದಿನ 2 ದಿನ ಇಲ್ಲಿ ಬಾಗಲಕೋಟೆಗೆ ಇದ್ರು, 9 ದಿನ ಬೆಂಗಳೂರಲ್ಲಿ ಇರ್ತಿದ್ರು. ನಮ್ಮ ಎಮ್ ಎಲ್ ಎರು ಹಂಗಿಲ್ಲ. ಯಾವಾಗಲೂ ನೀವು 24x7 ನೀವು ಯಾವಾಗಲೂ ಫೋನ್ ಹಚ್ಚಿದ್ರೆ ಸಿಗ್ತಾರೆ, ಮತ್ತು ಬಾಗಲಕೋಟೆಗೆ ಬಂದರೂ ಸಿಗ್ತಾರೆ. ರಾತ್ರಿ ನೀವು 9-10ಕ್ಕೆ ಬಂದ್ರೂ ಸಿಗ್ತಾರೆ ನಮಗೆ. ಯಾಕಂದ್ರೆ ಅವ್ರಿಗೆ ಮತ್ತೊಂದು ಬೇರೆ ಏನು ಚಟಗಳಿಲ್ಲ. ಏನಿದ್ರು ಅವರು ಸ್ವಯಂ ಸ್ವಭಾವ ನೇರ ನುಡಿ ಅವ್ರು ಹಿಂಗಾಗಿ ಭಾಳ ನಮಗೆ ಅನುಕೂಲ ಆಕ್ಕಾರ.